ಶಹಾಪುರ ತಾಲೂಕದಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ ಮುತ್ಯಾರವರ ಆಶ್ರಮ ಅದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡಿನಿಂದ ಜನ ಬಂದು ಆ ಮಲ್ಲಣ್ಣಪ್ಪ ಮುತ್ತನವರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಆಶೀರ್ವಾದ ಪಡ್ಕೊಂಡು ಜನ ತಮ್ಮ ಕಷ್ಟ ನಷ್ಟಗಳನ್ನು ಅಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಮುತ್ಯಾರವರ ಮೇಲೆ ಈ ಫೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ. ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಏಕೆಂದರೆ ಆ ಮನೆಯವರೊಡನೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ನನ್ನ ಮಗಳು ಅಲ್ಲ, ಅವ್ರ ಮಗಳು, ಮಲ್ಲಿಕಾರ್ಜುನ ಮುತ್ಯನವರ ಮಗಳು, ಅವರ ಉಡಿಯಲ್ಲಿ ಹಾಕಿದ್ದೇವೆ, ಅವರ ಆರೋಗ್ಯ ಸುಧಾರಿಸೋ ಸಲುವಾಗಿ ನಾವು 10 ಸಲ ಹೋಗಿದ್ದೇವೆ ಬಂದಿದ್ದೇವೆ. ಮಗಳ ಮೈ ಮೇಲೆ ತಲೆಯ ಮೇಲಿಟ್ಟು ಆಶೀರ್ವಾದ ಮಾಡೋದು, ಮಗಳಿಗೆ ಶಕ್ತಿ ಬರಲಿ ಅಂತೇಳಿ ಅವರು ಆಕೆ ಖುಷಿ ಪಡಿಸೋದು, ಈ ರೀತಿಯಾಗಿ ನಮ್ಮ ಮಗಳ ಅಲ್ಲ ಅವ್ರ ಮಗಳ ರೀತಿಯಲ್ಲಿ ಅವರ ಕುಟುಂಬಸ್ಥರ ರೀತಿಯಲ್ಲಿ ಅವರು ನೋಡಿದ್ದಾರೆ. ಆ ಸಂದರ್ಭದಲ್ಲಿ 15-20 ಜನ ಆ ರೂಮಿನಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಯಾವುದೇ ಅಚಾತುರ್ಯ ನಡೆದಿಲ್ಲ. ಲಕ್ಷಾನುಗಟ್ಟಲೆ ಜನ ಬಂದು ಹೋಗಿದ್ದಾರೆ. ನಾವು ಕೂಡ ಹೋಗ್ತೀವಿ ಬರ್ತೀವಿ, ಎಲ್ಲ ಮಂತ್ರಿಗಳು ಬಂದು ಹೋಗಿದ್ದಾರೆ. ಇವರು ಜಿಲ್ಲಾಧಿಕಾರಿ ಮತ್ತು SP ಅವರು ಈ ಆಯೋಗದವರ ಕಂಪ್ಲೇಂಟ್ ಕೊಂಡ್ಕೊಳ್ಳಿ ಆ ಸ್ಥಳಕ್ಕೆ ಹೋಗಬೇಕಾಗಿತ್ತು. ಆ ಮನೆತನದವ್ರ ಬಗ್ಗೆ ಸಂಪರ್ಕ ಮಾಡಬೇಕಾಗಿತ್ತು. ಅದನ್ನು ಪಂಚನಾಮ ಮಾಡಿ ಆಮೇಲೆ ಕೇಸ್ ದಾಖಲೆ ಮಾಡಬೇಕಾಗಿತ್ತು. ತಕ್ಷಣ ಕೇಸ್ ದಾಖಲೆ ಮಾಡಿ ಆ ಸ್ವಾಮೀಜಿಗಳಿಗೆ ಕಳಂಕ ತರ್ತಕ್ಕಂಥ ಕೆಲಸ ಆಯೋಗನೂ ಮಾಡಿದೆ ಮತ್ತು ಯಾದಗಿರಿ ಜಿಲ್ಲಾ ಆಡಳಿತ ಕೂಡ ಮಾಡಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಸಮಾಜದಲ್ಲಿ ಅಶಾಂತಿ ಹುಟ್ಟಿಸ್ತಕ್ಕಂಥ ಕೆಲಸಗಳು ಮಾಡಕತ್ತಿದ್ದಾರೆ. ಅದನ್ನು ತಾವು ತಕ್ಷಣ ವಾಪಸ್ ತಗೋಬೇಕು. ಸ್ವಾಮೀಜಿಗಳು ಅವರೊಬ್ಬ ಸಣ್ಣ ವಯಸ್ಸಿನಲ್ಲಿ 23 ವಯಸ್ಸಿನಲ್ಲಿ ಅವರು ಈ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಮಂತ್ರಿಗಳು ಹಿಡಿದು ಲಕ್ಷಾನುಗಟ್ಟಲೆ ಜನ ಅವರು ಇದ್ದಂಥ ಸ್ಥಳಕ್ಕೆ ಬಂದು ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ತಕ್ಕಂಥದ್ದು ನೋಡಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅದಕ್ಕೆ ಏನಾದರೂ ಮಾಡಿ ಕಡಿವಾಣ ಹಾಕಬೇಕು, ಅವ್ರ ಬೆಳವಣಿಗೆಗೆ ಆಗಬಾರ್ದು ಎಂಬ ದುರುದ್ದೇಶದಿಂದ ಇದನ್ನು ದಾಖಲೆ ಮಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾರು ಈ ಕೇಸ್ ಮಾಡಿದ್ದಾರೆ ಅವ್ರ ಮೇಲೆ ನಾವು ಉಲ್ಟಾ ಕೇಸ್ ಮಾಡ್ತೀವಿ, ಅವ್ರ ಮೇಲೆ ಆಯೋಗದ ಮೇಲೆ ಕೇಸ್ ಮಾಡ್ತೀವಿ, ಮತ್ತು ಜಿಲ್ಲಾಧಿಕಾರಿ ಮೇಲೆ ಕೇಸ್ ಮಾಡ್ತೀವಿ. ನಾವು ಸುಮ್ಮನೆ ನಮ್ಮ ಮನೆತನಕ್ಕೆ ಕಳಂಕ ತಂದು ನನ್ನ ಮಗಳ ಜೀವನ ನಾಳೆಗೆ ಕೂತರ್ತಕ್ಕಂಥ ಕೆಲಸ ಮಾಡಿ ಇದು ಒಳ್ಳೆಯದಲ್ಲ ಅಂತ ಅವರು ಹೇಳಿದ್ದಾರೆ. ಇವತ್ತು ನಾನು ಕೂಡ ಈ ಸಮಾಜದ ಮುಖಂಡನಾಗಿ ಒಬ್ಬ ವಿಧಾನ ಪರಿಷತ್ ಶಾಸಕನಾಗಿ ಕೂಡ ಆ ಮಹಾಲ್ ರೋಜ ಮುತ್ತನವರು ಒಳ್ಳೆಯ ಮನೆತನದಿಂದ ಬಂದವರು, ಮಾನವ ಮರ್ಯಾದೆ ಬದುಕಂಥವ್ರು. ತಮ್ಮಲ್ಲಿ ಯಾರೇ ಬಂದರೂ ತಾಯಿ ತಂದೆ ರೀತಿಯಲ್ಲಿ ದೊಡ್ಡವರಿದ್ದರೆ ನೋಡ್ಕೋತಾರೆ, ಸಣ್ಣವರು ತನ್ನ ಮಕ್ಕಳ ರೀತಿಯಲ್ಲಿ ನೋಡಿ ಅವರಿಗೆ ಆಶೀರ್ವಾದ ರೂಪದಲ್ಲಿ ಅವರಿಗೆ ನೋಡ್ಕೊತ ಬಂದಿದ್ದಾರೆ. ಈಗ ನೀವು ಇನ್ನೊಂದು ಹೇಳಿದ್ರಿ, ಸಾಮಾಜಿಕ ಜಾಲತಾಣದ ಮುಖ ಬ್ಲರ್ ಮಾಡದೆ ಎಲ್ಲ ಕಡೆ ವಿಡಿಯೋ ಹಂಚಿದ್ದಾರೆ. ಹೌದು, ನೀವೇನ್ರಿ ಇದ್ರ ಬಗ್ಗೆ ಗೃಹ ಸಚಿವರಿಗೆ ನಾನು ಮನವಿ ಮಾಡ್ತೀನಿ, ತಕ್ಷಣ ಸಂಪೂರ್ಣ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಕೇಸ್ ದಾಖಲೆ ಮಾಡ್ಬೇಕಂತ ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.